ಸದ್ಯ ಕಾಡಾನೆಗಳ ಹಿಂಡು ಪ್ರತ್ಯಕ್ಷ. ಮುತ್ತೋಡಿ ಭದ್ರಾ ಹುಲಿ ಸಂರಕ್ಷಿತಾರಣ್ಯದಲ್ಲಿ ಪ್ರತ್ಯಕ್ಷ ಆಗಿರೋದು. ಜನ ವಸತಿ ಪ್ರದೇಶ ರಸ್ತೆಯಲ್ಲಿ ಆನೆಗಳು ಸಂಚರಿಸ್ತಾ ಇದೆ. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಹಜವಾಗಿ ಆತಂಕ ಸೃಷ್ಟಿ ಆಗಿರೋದು ಕಾಡಾನೆಗಳ ಓಡಾಟದಿಂದ. ಮುತ್ತೋಡಿ ರಸ್ತೆ ದಾಟಿದ 25ಕ್ಕೂ ಹೆಚ್ಚು ಆನೆಗಳು, ಒಂದೆರಡಲ್ಲ 25ಕ್ಕೂ ಹೆಚ್ಚು ಆನೆಗಳು ಅಂತ ಯೋಚನೆ ಮಾಡಿ. ಆ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಆನೆಗಳ ಸಂಚಾರ ಇದೆ ಮತ್ತು ಆ ಭಾಗದ ಜನಕ್ಕೆ ಯಾವ ರೀತಿಯಾದ ಭಯ ಇರುತ್ತೆ ಅಂತ. ಆನೆಗಳು ರಸ್ತೆ ದಾಟುವಂಥ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಸಾಕಷ್ಟು ಹಾವಳಿ ಆಗ್ತಾ ಇರೋದು ಈ ಕಾಡಾನೆಗಳ ಹಾವಳಿ. ಅದೇನಾಗ್ತಿದೆ ಅಂತಂದರೆ, ಯಾವುದೋ ಒಂದು ಪ್ರದೇಶದಲ್ಲಿ ಕಾಡಾನೆ ಕಾಣಿಸ್ಕೊಳ್ತು ಅಂತಂದರೆ ಆ ಆನೆನ ತಗೊಂಡೋಗಿ ಇನ್ಯಾವುದೋ ಕಾಡಲ್ಲಿ ಬಿಡ್ತಾರೆ ಮತ್ತು ಆ ಭಾಗದ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ಸೊ ಇದೇ ರೀತಿಯಾಗಿ 20ರಿಂದ 25 ಆನೆಗಳು ಓಡಾಡ್ತಾ ಇವೆ ಅಂತಂದರೆ ಆ ಭಾಗದ ರೈತರಿಗೂ ಸಂಕಷ್ಟ. ಬೆಳೆ ಬೆಳೆಯೋದಕ್ಕಾಗಲ್ಲ, ಬೆಳೆ ನಷ್ಟ ಆಗತ್ತೆ. ಮತ್ತು ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗೋದು, ಕಾಲೇಜಿಗೆ ಹೋಗೋದು ಅಥವಾ ಕೆಲಸ ಕಾರ್ಯಗಳಿಗೆ ಹೋಗೋದು ಅವ್ರುಗಳಿಗೂ ಭಯ. ಹಾಗೇನೆ ಆ ಭಾಗದಲ್ಲಿ ಸಂಚರಿಸುವಂಥ ಪ್ರವಾಸಿಗರಿಗೂ, ಆ ರಸ್ತೆ ಮೇಲೆ ಬೇರೆ ಊರಿಗೆ ಹೋಗುವಂಥ ಪ್ರವಾಸಿಗರಿಗೂ ಕೂಡ ಸಮಸ್ಯೆ. ಇದು ಚಿಕ್ಕಮಗಳೂರು ಭಾಗದಲ್ಲಿ ಆಗಿರುವಂಥದ್ದು. ದಯವಿಟ್ಟು ಇದಕ್ಕೊಂದು ನಮಗೆ ಪರಿಹಾರ ಬೇಕು ಅಂತ ಇದೀಗ ಆ ಭಾಗದ ಜನ ಕೇಳ್ಕೊಳ್ತಾ ಇದ್ದಾರೆ. ಅರಣ್ಯಾಧಿಕಾರಿಗಳು ಏನೇ ಪ್ರಯತ್ನಗಳನ್ನು ಮಾಡಿದ್ರು ಈ ಆನೆಗಳನ್ನು ಹಿಡಿಯೋದ್ರಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಒಂದು ಆನೆನ ಸೆರೆ ಹಿಡಿದ್ರೆ ಇನ್ನೆಲ್ಲೋ ಇನ್ನೊಂದು 10 ಕಾಣುತ್ತೆ, ಮತ್ತು ಅಲ್ಲಿ ಹೋದರೆ ಇನ್ನೆಲ್ಲೋ ಒಂದು 25 ಆನೆಗಳು ಕಾಣುತ್ತೆ. ಅಲ್ಲಿಂದ ಏನೋ ಕಮ್ಮಿ ಆಯಿತು ಅಂದರೆ ಇಲ್ಲಿ ಹಾಸನದಲ್ಲಿ ಆನೆಗಳು ಕಾಣಿಸುತ್ತೆ, ಅಲ್ಲೂ ಏನೋ ಕಮ್ಮಿ ಆಯಿತು ಅಂದರೆ ಇಲ್ಲಿ ಮಡಿಕೇರಿಲಿ ಕಾಣಿಸ್ಕೊಳ್ಳುತ್ತೆ. ಹೀಗೆ ಒಂದಲ್ಲ ಒಂದು ಕಡೆಯಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇರೋದ್ರಿಂದ ಸಾಕಾಗಿ ಹೋಗಿದೆ ಜನರಿಗೂ ಕೂಡ. ಅರಣ್ಯಾಧಿಕಾರಿಗಳು ನಾವೇನು ಮಾಡೋದು ಅನ್ನೋದು ಪರಿಸ್ಥಿತಿ ಅವ್ರದ್ದು. ಒಂದು ಕಡೆ ಹಿಡಿದು ಇನ್ನೊಂದು ಕಡೆ ಯಾವುದೋ ಕಾಡಿಗೆ ಬಿಟ್ಟರೆ ಅಲ್ಲಿ ಆ ಭಾಗದ ಜನ ಕೇಳ್ಕೊಳ್ತಾರೆ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಿದೆ. ನೀವು ನೋಡ್ತಾ ಇದ್ದೀರಲ್ಲ, 20ರಿಂದ 25 ಆನೆಗಳು ರಸ್ತೆ ದಾಟುತ್ತೆ ಅಂದರೆ ಹಗಲಿನ ಹೊತ್ತಿನಲ್ಲಾಗಲಿ ರಾತ್ರಿ ಹೊತ್ತಿನಲ್ಲಾಗಿರಲಿ ಅಲ್ಲಿ ಓಡಾಡೋದು ಹೆಂಗೆ ಜನ? ಭಯ ಆಗತ್ತೆ. ಹಾಗಾಗಿ ಅಲ್ಲಿನ ಜನರು ಆತಂಕದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂದಿದ್ದಾರೆ ಫಾರೆಸ್ಟ್ ರೇಂಜರು ಅಷ್ಟು ಬಿಟ್ಟರೆ ದೇವರೇ ಹೇಳ್ತೀನಿ, ಏನು ಮಾಡಿಲ್ಲ ಸರ್. ಪರಿಹಾರಕ್ಕೆ ಬರ್ದಿದ್ದಾರೆ, ಅದು ಸರ್ಕಾರದಿಂದ ಕೊಡ್ತಾರೆ. ಇವ್ರು ಅಲ್ಲದಿದ್ರು ಅದು ನಾವು ಕೇಳಿದ್ರು ಕೊಡ್ತಾರೆ. ಏನಂದ್ರೆ ಏನು ಕೆಲಸನೂ ಮಾಡಿಲ್ಲ. ಇಷ್ಟು ದಿನ ಆದ್ರೂ ಒಂದು DF ಸರ್ ಒಂದು ಇಲ್ಲ. ನಾವು ಒಂದ್ಸತಿ ಲೆಟರ್ ಕೊಟ್ಟು ಹೋಗಿದ್ದೀವಿ. ಒಂದು ವಾರದ ಹಿಂದೆ ನಮ್ಮ ಗ್ರಾಮಸ್ಥರು ಬಂದು ಒಂದು ಲೆಟರ್ ಕೊಟ್ಟಿದ್ದೀವಿ. ಅದಕ್ಕೂ ಸಹ ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್. ಸತ್ಯ ಹೇಳ್ತೀನಿ, ಕೆಂಪಣ್ಣ ಮಾವ ಹೇಳ್ದಂಗೆ ಈ ಡಿಪಾರ್ಟ್ಮೆಂಟ್ ಅನ್ನು ಮರ್ಜಿ ಮಾಡ್ಬೇಕು ಅಂತ ನಂದು ಅನಿಸಿಕೆ. ಯಾಕಂದ್ರೆ ಒಂದೇ ಒಂದು ರೆಸ್ಪಾಂಡ್ ಮಾಡದೇ ಇರೋದು ನಮ್ಮ ಕೆರೆಗಟ್ಟೆಯಲ್ಲಿ ಇರೋದಂತ ಡಿಪಾರ್ಟ್ಮೆಂಟ್. ಸತ್ಯ ಹೇಳ್ತೀನಿ, ಯಾಕಂದ್ರೆ ಆ ಮನೇಲಿ 3 ಜನ ಹೆಣ್ಮಕ್ಳು ಕಷ್ಟ. ನನಗೆ ಏನಂತ ಗೊತ್ತು, ನಮ್ಮ ಮನೇಲಿ ನಾವು ಹೆಣ್ಮಕ್ಳೇ ಇರೋದು. ಆ ಗದ್ದೆ 2.5 ಎಕರೆ ಗದ್ದೆ ಅವಳು ಬೇಸಾಯ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನೆಟ್ಟಿಗೆ ಹೋಗಿದ್ದೀವಿ. ಸೊ ಹಾಗಾಗಿ ನಂಗೆ ಗೊತ್ತಿದೆ. ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಫಾರೆಸ್ಟ್ ರೇಂಜರು ಅಷ್ಟು